ಎಸ್, ನನ್ನ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಏನಾದರೂ ಆಗಿದೆ ಅಂತಂದ್ರೆ ಅದು 2015ರಲ್ಲಿ. ಒಬ್ಬ ಹುಡುಗಿ 16-17 ವರ್ಷದಂತ ಹುಡುಗಿ ಒಂದು ಸ್ಪೀಚ್ ಮಾತಾಡುತ್ತೆ, ಒಬ್ಬರ ಬಗ್ಗೆ ಇಂಟ್ರೊಡಕ್ಷನ್ ಕೊಡುತ್ತೆ. ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ಆ ಹುಡುಗಿ ಮಾತಾಡಿದ್ ನೋಡಿ ಒಂದ್ ಕಡೆ ಖುಷಿ ಆಗುತ್ತೆ, ಇನ್ನೊಂದ್ ಕಡೆ ಭಯ ಆಗ್ತಾ ಇತ್ತು. ಅಯ್ಯೋ, ನನಗೆ ಆ ಕೌಶಲ್ಯ ಇಲ್ಲಲ್ಲ ಅಂತೇಳಿ. ನನ್ನ ಡ್ರೀಮ್ಸ್ ಇದೆ. ಎಂಥ ಡ್ರೀಮ್ಸ್ ಅಂದ್ರೆ ನಾನು ದೊಡ್ಡ ಕಾರ್ಗಳಲ್ಲಿ ತಿರುಗಾಡಬೇಕು, ಒಂದು ಡುಪ್ಲೇಸ್ ಅಂತ ಒಂದು ಮನೆ ಕಟ್ಟಿಸ್ಬೇಕು, ಒಂದು ಗಾರ್ಡನ್ ಇರುವಂತ ಒಂದು ಕಾಂಪೌಂಡ್ ಇರಬೇಕು. ಇಂಥ ದೊಡ್ಡ ಕನಸು ಕಂಡ್ಕೊಂಡ್ ಬಂದಿರ್ತಾನೆ. ಆ ದೊಡ್ಡ ಪ್ರಾಬ್ಲಮ್ ಅಧ್ಯಕ್ಷರು ಹೇಳಿದಾಗ ಹೇಗಿತ್ತು ಅಂದ್ರೆ ಬಹಳ ದೊಡ್ಡ ಪ್ರಾಬ್ಲಮ್ ಏನು ಅಂತ ಅನಿಸ್ತಾ ಇತ್ತು ನನಗೆ. ಅಯ್ಯೋ, ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ಲೇನೋ ಅಂತ ಅನ್ಕೊಂತಾ ಇದ್ದೆ. ಬಟ್ ಆ ಪ್ರಾಬ್ಲಮ್ ಅನ್ನ ವಿತಿನ್ 1 or 2 days ನಾನು ಸಾಲ್ವ್ ಮಾಡಿದಾಗ ಆ ಅಧ್ಯಕ್ಷೆ ಬಂದು ನನ್ನ ಆ ಗ್ರಾಟಿಟ್ಯೂಡ್, ಆ ಅಪ್ರಿಷಿಯೇಷನ್ ಇದೆಯಲ್ಲ, ಅದು ನನಗೆ ಮತ್ತೆ ಎಲ್ರಿಗೂ ನಮಸ್ಕಾರ. ನಾನು JFM ವಿಜಯ್ ಕೃಷ್ಣ, ವೈಸ್ ಪ್ರೆಸಿಡೆಂಟ್ PR ಅಂಡ್ ಮಾರ್ಕೆಟಿಂಗ್, JCI ಬಳ್ಳಾರಿ ಸಿಟಿ ಟೀಮ್ ಸಮನ್ವಯ. ಎಲ್ಲರಿಗೂ JCI ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಅವರ್ ಪ್ರೌಡ್ ಪಾಸ್ಟ್ ಪ್ರೆಸಿಡೆಂಟ್, ಡೈನಮಿಕ್ ಪರ್ಸನಾಲಿಟಿ, HGF ಪಂಪಾಪತಿ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬನ್ನಿ, ಹಾಗಾದ್ರೆ ಇವತ್ತು ಸರ್ನ ಪರಿಚಯ ಮಾಡ್ಕೊಳ್ಳೋದ? ಸರ್, ನಿಮ್ಮ ಬಗ್ಗೆ ತಿಳಿಸ್ಕೊಡಿ. ಎಸ್, ಅಗತ್ಯವಾಗಿ. ನಾನು JC ಪಂಪಾಪತಿ, ಪಾಸ್ಟ್ ಪ್ರೆಸಿಡೆಂಟ್ ಮತ್ತು ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದು ಬಳ್ಳಾರಿಯಲ್ಲಿ ಸರ್ಕಾರದ ಸಂಸ್ಥೆಯಾದಂತಹ GRTDC ಕಾಲೇಜಿನಲ್ಲಿ ಡಿಗ್ರಿ ಕಾಲೇಜಲ್ಲಿ ಒಬ್ಬ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಓಕೆ, ತಾವು ಒಂದು ಫ್ಯಾಷನ್ ಡಿಸೈನರ್ ಕಾಲೇಜಿನಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ತಿಳಿಸ್ಕೊಟ್ಟೋದಕ್ಕೆ ಧನ್ಯವಾದ. ಸರ್, JCI ನಿಮಗೆ ಹೇಗೆ ಪರಿಚಯ ಆಯಿತು? ಎಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ? ಎಸ್, ನನ್ನ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಏನಾದರೂ ಆಗಿದೆ ಅಂತಂದ್ರೆ ಅದು 2015ರಲ್ಲಿ. 2015ರಲ್ಲಿ ನನ್ನ ಸಹೋದರ ಮಿತ್ರರಾದಂತಹ JC ದೇವೇಂದ್ರಪ್ಪರವರು JCಯಲ್ಲಿ ಪರಿಚಯ ಮಾಡಿಕೊಟ್ರು. JCI ಕಡೆಯಿಂದ ಒಂದು ಕಾಲೇಜಿನಲ್ಲಿ ಒಂದು ಟ್ರೈನಿಂಗ್ ನಡೀತಾ ಇತ್ತು. ಆ ಟ್ರೈನಿಂಗ್ ಮಾಡುವಂಥ ವ್ಯಕ್ತಿ HGF ವಿಶ್ವನಾಥ್ ಸರ್, ನ್ಯಾಷನಲ್ ಟ್ರೈನರ್ ಅವರು ತುಂಬ ಅದ್ಭುತವಾಗಿ ಟ್ರೈನಿಂಗ್ ಕೊಡ್ತಾ ಇದ್ರು. ಆ ಟ್ರೈನಿಂಗ್ ನೋಡಿ ನನಗೆ ತುಂಬ ಇನ್ಸ್ಪೈರ್ ಅನಿಸ್ತಾ ಇತ್ತು. ಅಯ್ಯ, ನಾನು ಮಾತಾಡೋಕ್ಕಾಗುತ್ತಾ, ನಾನು ಮಾತಾಡ್ಬಹುದಾ ಅಂತೇಳಿ ಅನಿಸ್ತಾ ಇತ್ತು. ಸೊ ಅವಾಗ ಅನ್ಕೊಂಡೆ, ನಾನು JCಗೆ ಜಾಯ್ನ್ ಆಗಬೇಕು, ಅವ್ರ ಥರ ಒಬ್ಬ ಒಳ್ಳೆ ಟ್ರೈನರ್ ಆಗಬೇಕು, ಒಳ್ಳೆ ಮಾತುಗಾರನಾಗಬೇಕು, ಹಾಗೆ ಒಳ್ಳೆ ಲೀಡರ್ ಆಗಬೇಕು ಅಂತ ನನಗೆ ಹಾಗನ್ನಿಸ್ತು. ಸರ್, ನಿಮ್ಮ ಪ್ರಕಾರ JCI ಅಂದರೆ ಏನು? ಎಸ್, JC ಅಂತಂದರೆ ನಾನು JC ಮತ್ತು ಜೇನುಗೂಡು ಅಂತ ಹೇಳ್ತೀನಿ. ಜೇನು ನೊಣ ಏನು ಮಾಡುತ್ತೆ ಅಂದರೆ ಸಮಾಜಕ್ಕೆ, ಅಂದರೆ ಬೇರೆ ಬೇರೆ ಗಿಡಗಳಲ್ಲಿ ಮಕರಂದವನ್ನು ಹೀರಿ ಒಂದು ಕಡೆ ಜೋಡಣೆ ಮಾಡಿ ಸಮಾಜಕ್ಕೆ ಸಿಹಿಯನ್ನು ಹಂಚುತ್ತೆ. ಹಾಗೆ ನಮ್ಮ JC ಸಂಸ್ಥೆನು. JC ಸಂಸ್ಥೆ ಏನು ಮಾಡುತ್ತೆ ಅಂದರೆ ಬೇರೆ ಬೇರೆ ರಂಗದಲ್ಲಿ ಇರುವಂತಹ, ಅದು ವಿದ್ಯಾರ್ಥಿಗಳಾಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಅವರೆಲ್ಲರನ್ನ ಒಂದು ಕಡೆ ಸೇರಿಸಿ ಅವರಲ್ಲಿ ಜೀವನದ ಕೌಶಲ್ಯವನ್ನು ಹೆಚ್ಚಿಸುವಂಥ ಕೆಲಸ ಈ ನಮ್ಮ JC ಸಂಸ್ಥೆ. ಓಕೆ, ವಾಟ್ ಎ ಕಂಪ್ಯಾರಿಸನ್ ಸರ್. ಒಂದು JCI ಸಂಸ್ಥೆನ ಜೇನು ಗೂಡಿಗೆ ಹೋಲಿಸಿ ಅದರತಕ್ಕಂಥ ಮಕರಂದವನ್ನು ಸಿಹಿ ಹಂಚಲಿಕ್ಕೆ ತುಂಬ ಖುಷಿ ಆಯ್ತಿದೆ ನಿಮ್ಮ ಮಾತುಗಳನ್ನ ಕೇಳಿ. ಥ್ಯಾಂಕ್ ಯು. ಸರ್, ನಿಮ್ಮ JCI ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು? ಎಲ್ಲಿಗೆ ಈಗ ಯಾವ ಪೋರ್ಟ್ಫೋಲಿಯೋಸ್ ಡಿಫ್ರೆಂಟ್? ನಿಮ್ಮ ಜರ್ನಿ ಯಾವ ಥರ ಇತ್ತು? ಎಸ್, ನಾನು ಆಗಲೇ ಹೇಳ್ತಾ ಇದ್ದೆ 2015ರಲ್ಲಿ ನಾನು JCಗೆ ಜಾಯ್ನ್ ಆದೆ ಅಂತ. ಸೊ 2015ರಲ್ಲಿ ಒಬ್ಬ ಸಾಮಾನ್ಯ ಸದಸ್ಯನಾಗಿ ಆ ವರ್ಷ ಪಾದಾರ್ಪಣೆ ಮಾಡಿದೆ JCಯಲ್ಲಿ. ಅದಾದ ನಂತರ ಮುಂದಿನ ವರ್ಷ ಅಂದರೆ 2016ರಲ್ಲಿ VP ಟ್ರೈನಿಂಗ್, ವೈಸ್ ಪ್ರೆಸಿಡೆಂಟ್ ಟ್ರೈನಿಂಗ್ ಅನ್ನೋ ಒಂದು ಪೋರ್ಟ್ಫೋಲಿಯೋನ ನಾನು ತಗೊಂಡೆ. ನನಗೆ ಅವಕಾಶ ಮಾಡಿಕೊಟ್ರು ಆಗಿನ ಅಧ್ಯಕ್ಷರು. ಸೊ ಆ ವರ್ಷ ತುಂಬ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಳ್ಳುವ ಜೊತೆಗೆ ಕೆಲವೊಂದು ಸ್ಟೇಜ್ಗಳನ್ನು ಬಳಸ್ಕೊಳ್ಳೋಕೆ ನಾನು ಪ್ರಯತ್ನ ಮಾಡಿದೆ. ಜೊತೆಗೆ ಅದೇ ವರ್ಷ 2016ರಲ್ಲಿ ಸ್ಪೀಚ್ ಕ್ರಾಫ್ಟ್ ಅನ್ನುವಂತಹ ಒಂದು ಟ್ರೈನಿಂಗನ್ನು, ಸೆಮಿನಾರನ್ನು ನಾನು ಬಳ್ಳಾರಿಯಲ್ಲಿ JCI ಬಳ್ಳಾರಿ ಸ್ಟೀಲ್ ಸಿಟಿ ಹೋಸ್ಟ್ ಮಾಡಿದಾಗ ನಾನು ಅಟೆಂಡ್ ಮಾಡಿದ್ದೆ. ಎಷ್ಟು ಅದ್ಭುತವಾಗಿತ್ತು ಆ ವರ್ಷ ನನಗೆ ಅಂತಂದರೆ, ನಾನು ಆಗಲೇ ಹೇಳ್ತಾ ಇದ್ದೆ JCಯಲ್ಲಿ ಜೀವನದ ಕೌಶಲ್ಯವನ್ನು ಕಲಿಸ್ತಾರೆ ಅಂತೇಳಿ. ಸೊ ಜೀವನ ಕೌಶಲ್ಯವನ್ನು ಕಲಿಬೇಕು ಅಂದರೆ ಒಂದು ತರಬೇತಿ ಜೀವಾಳ. ಆ ತರಬೇತಿಯಲ್ಲಿ ಒಬ್ಬ ಮನುಷ್ಯ ಯಾವ ರೀತಿಯಲ್ಲಿ ಮಾತಾಡಿದ್ರೆ ಯಾವ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಮಗೆ ತುಂಬ ಅಚ್ಚುಕಟ್ಟಾಗಿ ಆ ವರ್ಷ
2016ರಲ್ಲಿ ಸ್ಪೀಚ್ ಕ್ರಾಫ್ಟಲ್ಲಿ ನಮಗೆ ಕಲಿಸ್ಕೊಟ್ರು. ಅದರ ಜೊತೆಗೆ ಆ ವರ್ಷ ಸ್ಪೀಚ್ ಕ್ರಾಫ್ಟಲ್ಲಿ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ, ನಾನು ಔಟ್ಸ್ಟ್ಯಾಂಡಿಂಗ್ ಪಾರ್ಟಿಸಿಪೆಂಟ್ ಆಗಿ ಹೊರಹೊಮ್ಮಿದ್ದೀನಿ ಅಂತೇಳಿ. ಹಾಗೆ ಇನ್ನೊಂದು ಒಂದು ಸಿಹಿ ಘಟನೆ ನನ್ನ ಜೀವನದಲ್ಲಿ ಆ ವರ್ಷ ನಡೆಯಿತು. ಏನು ಅಂತಂದರೆ 2016 ಏಪ್ರಿಲ್ 23, 24, 25 2 ದಿನ ಕಾರ್ಯಾಗಾರದಲ್ಲಿ ನನ್ನ ಹುಟ್ಟು ಹಬ್ಬ ಏಪ್ರಿಲ್ 24 ಇತ್ತು. ನನ್ನ ಸಹೋದರರು, ನನ್ನ ಜೆಸಿ ಮಿತ್ರರು, ನನ್ನ ಗುರುವೃಂದ ಎಲ್ಲರೂ ಸೇರಿ ತುಂಬ ಅದ್ಧೂರಿಯಾಗಿ ನನ್ನ ಭುಜದ ಮೇಲೆ ಎತ್ತುಕೊಂಡು ನನ್ನ ಹುಟ್ಟು ಹಬ್ಬವನ್ನು ತುಂಬ ಸಂಭ್ರಮದಿಂದ ಆಚರಣೆ ಮಾಡಿದ್ರು. ಅದು ನನ್ನ ಜೀವನದಲ್ಲಿ ಎಂದಿಗೂ ಮರೆಯೋಕ್ಕೆ ಚಾನ್ಸ್ ಇಲ್ಲ. ಅಂತ ಅದ್ಭುತವಾದಂಥ ಘಟನೆ 2016ರಲ್ಲಿ ನಡೆಯಿತು. ಆ ಪ್ರೇರಣೆಯಿಂದ 2017ರಲ್ಲಿ ವೈಸ್ ಪ್ರೆಸಿಡೆಂಟ್ ಲಾಮ್ ಆದೆ. ಎಂಥ ಗಳಿಗೆ JCಯಲ್ಲಿ ಜಾಯಿನ್ ಆಗಿದ್ದು ನನಗೆ ಅಂತಂದರೆ ತುಂಬ ಖುಷಿ ಅನಿಸುತ್ತೆ. 2017ರಲ್ಲಿ ನನ್ನ ಆ ವರ್ಷದ ಅಧ್ಯಕ್ಷರು ಕಾರಣಾಂತರದಿಂದ ಒಂದು ಕಾರ್ಯಕ್ರಮಕ್ಕೆ ಅವರು ಬರೋಕ್ಕಾಗಲ್ಲ. ರಾಷ್ಟ್ರೀಯ ಉಪಾಧ್ಯಕ್ಷರು ನಮ್ಮ ಘಟಕಕ್ಕೆ ಭೇಟಿ ನೀಡಿರುತ್ತಾರೆ. ಆ ಸಮಯದಲ್ಲಿ ನಮ್ಮ ಅಧ್ಯಕ್ಷರು ಅನುಪಸ್ಥಿತಿಯಲ್ಲಿ ನಾನು ಆ್ಯಸ್ ಎ ವೈಸ್ ಪ್ರೆಸಿಡೆಂಟ್ ಆಗಿ, ಚೇರ್ಮನ್ ಆಗಿ ಆ ಕಾರ್ಯಕ್ರಮ ನಾನು ನೆರವೇರಿಸಬೇಕಾಗಿ ಬರುತ್ತೆ. ಎಷ್ಟು ನನ್ನಲ್ಲಿ ಖುಷಿ ಆಯಿತು ಅಂತಂದರೆ, ಒಬ್ಬ ವೈಸ್ ಪ್ರೆಸಿಡೆಂಟ್, ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಜೊತೆ ಆ ಚೇರ್ನ ಹಂಚ್ಕೊಳ್ಳೋದೇ ಒಂದು ಸೌಭಾಗ್ಯ. ಯಾಕೆ ಅಂತಂದರೆ ಒಬ್ಬ ನ್ಯಾಷನಲ್ ಲೆವೆಲ್ ಲೀಡರ್ ಅವ್ರ ಜೊತೆ ಚೇರ್ ಹಂಚ್ಕೊಂಡು ಆ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನೆರವೇರಿತು. ಆ ಕಾರ್ಯಕ್ರಮದಿಂದ ನನ್ನ ಆ ವರ್ಷದ ಅವಧಿಯಲ್ಲಿ ಭಾಳಷ್ಟು ಕಾರ್ಯಕ್ರಮಗಳಾದರೂ ಆ ಕಾರ್ಯಕ್ರಮ ನನ್ನ ಜೀವನದಲ್ಲಿ ತುಂಬ ಅತ್ಯಮೂಲ್ಯವಾದಂತಹ ವರ್ಷ. ಹಾಗೆ 2018 ನಾನು ಘಟಕದ ಕಾರ್ಯದರ್ಶಿಯಾಗಿ ನೇಮಕಗೊಳ್ಳುತ್ತೇನೆ. ಆ ವರ್ಷ ಇನ್ನೊಂದು ಮೈಲಿಗಲ್ಲು. 2018ರಲ್ಲಿ ಕಾರ್ಯದರ್ಶಿ ಸೆಕ್ರೆಟರಿ ಆಗಿ ತುಂಬ ಕೆಲಸ, ಆ್ಯಸ್ ಎ ಸೆಕ್ರೆಟರಿ ಆಗಿ ಅಂದರೆ JCಯಲ್ಲಿ ಎಲ್ಲ ಥರದ ಕೆಲಸಗಳನ್ನು ಕಲಿಬಹುದು ಅನ್ನೋದಕ್ಕೆ ಆ ಸೆಕ್ರೆಟರಿ ಅನ್ನುವಂಥ ರೋಲ್ ತುಂಬ ಅದ್ಭುತವಾಗಿರುತ್ತೆ. ನಾವು ಮಾಡಿರೋಂಥ ಕೆಲಸಗಳನ್ನು ಒಂದು ಡಾಕ್ಯುಮೆಂಟರಿ ಆಗಿ ಹೇಗೆ ಮಾಡಬೇಕು, ಅದನ್ನ ಹೇಗೆ ರಿಪೋರ್ಟ್ ಮಾಡಬೇಕು, ಅದನ್ನೂ ಕಲಿಸ್ಕೊಡುತ್ತೆ. JCಯಲ್ಲಿ ನಾವೇನೋ ಕಾರ್ಯಕ್ರಮ ಮಾಡಿ ಬಿಟ್ಬಿಡ್ತೀವಿ ಅಂದ್ರೆ ನಡೆಯಲ್ಲ. ಅದ್ರ ಜೊತೆಗೆ ನಾವು ಮಾಡಿರೋ ಕಾರ್ಯಕ್ರಮಗಳನ್ನು ವಲಯಕ್ಕೆ ಮತ್ತೆ ರಾಷ್ಟ್ರಕ್ಕೆ ನಾವು ಮಾಡಿರೋಂಥ ಕಾರ್ಯಕ್ರಮನ MRF ಅಂತ ಮುಖಾಂತರ ನಾವು ಕಳಿಸ್ಕೊಡ್ಬೇಕಾಗತ್ತೆ. ಅದರಿಂದ ನನ್ನ ವೈಯಕ್ತಿಕವಾಗಿ ನನಗೆ ಎಷ್ಟು ಅನುಕೂಲ ಆಯಿತು ಅಂತಂದ್ರೆ, ಒಂದು ಡ್ರಾಫ್ಟಿಂಗ್ ಹೇಗೆ ಮಾಡಬೇಕು, ಹೇಗೆ ರಿಪೋರ್ಟ್ ಮಾಡಬೇಕು ಅನ್ನೋದು 2018ರಲ್ಲಿ ಕಲ್ತ್ಕೊಂಡೆ. ಅದರ ಜೊತೆಗೆ ಅದೇ 18ರಲ್ಲಿ ಒಂದು ಜೋನ್ ಟ್ರೈನರ್ ವರ್ಕ್ಶಾಪ್ ಅನ್ನುವಂಥ ಒಂದು ಕಾರ್ಯಾಗಾರ ಒಬ್ಬ JCಯಲ್ಲಿ ತುಂಬ ಅತಿ ಮುಖ್ಯವಾದಂತಹ ಒಂದು ಘಟ್ಟ ಅಂದ್ರೆ ಜೋನ್ ಟ್ರೈನರ್ ವರ್ಕ್ಶಾಪ್. ಆ ಜೋನ್ ಟ್ರೈನರ್ ವರ್ಕ್ಶಾಪ್ ಬೆಂಗಳೂರು ಗಾರ್ಡನ್ ಸಿಟಿಯಲ್ಲಿ ಆಯೋಜನೆಗೊಂಡಿರುತ್ತೆ. 3 ದಿನ ಇರುವಂತಹ ಒಂದು ಆ ಕಾರ್ಯಾಗಾರದಲ್ಲಿ ತುಂಬಾ ಆ ZTWS ಅನ್ನೋದು ನನ್ನ ಜೀವನದಲ್ಲಿ ಇನ್ನೊಂದು ಮೈಲಿಗಲ್ಲು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ JC ಎಷ್ಟು ಮುಖ್ಯ ಅನ್ನೋದಕ್ಕೆ ಆ ಕಾರ್ಯಕ್ರಮ. ಬೆಂಗಳೂರು ಅಂತ ಒಂದು ಸಿಟಿಯಲ್ಲಿ ನಮ್ಮಂತ ಹಿಂದುಳಿದ ಪ್ರದೇಶದಿಂದ ಬಂದಂತ ಜನಗಳು ಬೆಂಗಳೂರು ಅಂತ ಸಿಟಿಯಲ್ಲಿ ನಾವು ಹೋಗಿ ಸರ್ವೈವ್ ಆಗ್ಬೇಕಂತ ತುಂಬಾ ಕಷ್ಟ ಇತ್ತು. ಅಲ್ಲಿರುವಂತ ಜನ, ಅವ್ರಿರುವಂತ ವೇಷಭೂಷಣ, ಅವ್ರು ಮಾತಾಡೋಂಥ ಭಾಷೆ, ಆ ಶೈಲಿ ನೋಡಿ ನನಗೆ ಅನಿಸ್ತಾ ಇತ್ತು, ಅಯ್ಯೋ ನಾನು ಎಲ್ಲಾದ್ರೂ ಬೇರೆ ದಾರಿಗೆ ಬಂದ್ಬಿಟ್ಟಿದ್ರೇನೋ ಅಂತ ಅವ್ರಿಗೂ ಆಗ್ತಾ ಇತ್ತು. ಹಾಗೆ ನನ್ನ ಘಟಕದಿಂದ 5 ಜನ ನಾವೆಲ್ಲ ಹೋಗಿದ್ವಿ. ಅದರಲ್ಲಿ ಹೋದಾಗ ಎಲ್ಲರ ಜೊತೆಗೆ ಹೋದ್ವಿ. ಒಂದು ದೊಡ್ಡ 3 ಸ್ಟಾರ್ ಹೋಟ್ಲಲ್ಲಿ ನಮ್ಮನ್ನೆಲ್ಲ ವೆಲ್ಕಮ್ ಮಾಡಿದ್ರು. ವೆಲ್ಕಮ್ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ, ಒಂದು ಪೇಟ ಹಾಕಿದ್ರು, ಒಂದು ಆಹಾರ ಹಾಕಿದ್ರು, ಒಂದು ತಿಲಕ ಇಟ್ಟು ನಮ್ಮನ್ನ ಒಳಗಡೆ ಕರೆದ್ರು. ಆ ಕರೆದಿದ್ದು ಇನ್ನೂ ಸ್ವಲ್ಪ ಎಕ್ಸೈಟ್ಮೆಂಟ್, ಅಯ್ಯೋ ಏನಿದೆ ಅಂತ. ಅದಾದ ನಂತರ ಒಳಗಡೆ ಹೋಗ್ತೀವಿ, ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆ ಕಾರ್ಯಕ್ರಮದಲ್ಲಿ ಒಬ್ಬ ಹುಡುಗಿ 16-17 ವರ್ಷದಂತ ಒಬ್ಬ ಹುಡುಗಿ ಒಂದು ಸ್ಪೀಚ್ ಮಾತಾಡುತ್ತೆ, ಒಬ್ಬರ ಬಗ್ಗೆ ಇಂಟ್ರೊಡಕ್ಷನ್ ಕೊಡುತ್ತೆ. ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ, ಆ ಹುಡುಗಿ ಮಾತಾಡಿದ್ ನೋಡಿ ಒಂದು ಕಡೆ ಖುಷಿ ಆಗುತ್ತೆ, ಇನ್ನೊಂದು ಕಡೆ ಭಯ ಆಗ್ತಾ ಇತ್ತು. ಅಯ್ಯೋ ನನಗೆ ಆ ಕೌಶಲ್ಯವಿಲ್ಲಲ್ಲ ಅಂತೇಳಿ. ಅದಾದ ನಂತರ ಆ ಭಯ ನನ್ನ ಏನ್ ಮಾಡ್ತು, ಹಿಂದಿನ ಚೇರಲ್ಲಿ ಕೂತ್ಕೊಳ್ಳೋ ಥರ ಮಾಡ್ತು. ನಾನು ಹೋಗಿ ಹಿಂದೆ ಕೂತ್ಕೋಬೇಕು, ಅಯ್ಯೋ ನನಗೆ ಸೀಮಿತ ಇದೀನ ಅನ್ನೋ ಒಂದು ಭಾವನೆ ನಲ್ಲಿ ಕಾಡ್ತಾ ಇತ್ತು. ಹಾಗೆ ಆ ಸಮಯದಲ್ಲಿ ನನ್ನ ಆ ಕಾರ್ಯಾಗಾರದ ಗುರುಗಳು 3 ಜನ ವ್ಯಕ್ತಿಗಳು, ಒಬ್ಬರು JC ಪ್ರದೀಪ್ ಬಾಲಕೃಷ್ಣನ್, JC ವಿಶ್ವನಾಥ್ ಸರ್, ಇನ್ನೊಬ್ಬರು ರಶ್ಮಿ ಮೇಡಮ್. ಈ 3 ಜನ ನಮಗೆ ಕೋ-ಪೈಲಟ್ ಆಗಿ ಬಂದಿರ್ತಾರೆ. ಪೈಲಟ್ ಅವ್ರ ಸ್ಪೀಚಲ್ಲಿ ಹೇಳ್ತಾರೆ ಏನಂತ, ನೀವು ಎಷ್ಟೋ ಟ್ರೈನಿಂಗ್ಗಳು ಮಾಡಿರ್ಬೋದು, ಎಷ್ಟೇ ಸ್ಪೆಷಾಲಿಟಿ ನಿಮ್ಮಲ್ಲಿ ಇರ್ಬೋದು, ಎಷ್ಟೇ ನಾಲೆಡ್ಜ್ ಇರ್ಬೋದು, ಆದರೆ ಆ ನಾಲೆಡ್ಜ್ನೆಲ್ಲ ಹೊರಗಡೆ ಇಟ್ಟು ನೀವು ಕಮ್ ವಿತ್ ಎ ಜೀರೋ ಮೈಂಡ್. ಸೊ ಹಾಗೆ ಅನಿಸ್ತಾ ಇತ್ತು. ನಾನು ಕಂಪೇರ್ ಮಾಡ್ಕೊಂಡೆ, ಅರೆ ನನ್ನ ಹತ್ರ ಏನು ನಾಲೆಡ್ಜ್ ಇಲ್ಲ, ಓಕೆ ಐ ಆಮ್ ಜೀರೋ. ಸೊ ಸಾರ್ ಕೇಳ್ತಾ ಇರೋದೇನು, ಒಬ್ಬ ಪೈಲಟ್ ಏನು ಕೇಳ್ತಿದ್ದಾರೆ, ಕಮ್ ವಿತ್ ಎ ಜೀರೋ ಮೈಂಡ್.
ಹಾಗಾದ್ರೆ ನಾನು ಎಲಿಜಿಬಲ್ ಇದ್ದೀನೇನು. ಯಾವಾಗ ನಾನು ಹಿಂದೆ ಚೇರಲ್ಲಿ ಕೂತ್ಕೊಂಡಿದ್ನಲ್ಲ, ಯಾವಾಗ ನನಗೆ ಆ ಮಾತು ಹೇಳಿದ್ರಲ್ಲ ಅವರು, ಆ ಮಾತು ಹೇಳಿದ ತಕ್ಷಣ ನನಗೆ ಅನಿಸ್ತು ಓಕೆ ನಾನಿಲ್ಲಿ ಎಲಿಜಿಬಲ್ ಇದ್ದೀನಿ ಅಂತ. ಹಾಗೆ ನಾನು ಮುಂದೆ ಚೇರಲ್ಲಿ ಬಂದು ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಯ್ತು. ಸೊ ಇದು ಜೇಸಿಲಿರಂತ ಕಲೆ. ಅವ್ರು ಹೇಳಿದಂತ ಮಾತು ನನ್ನ ಇನ್ಸ್ಪೈರ್ ಮಾಡಿತು. ಹಾಗೆ ಮುಂದುವರ್ಕೊಂಡು ಹೋಗಿ ಆ ವರ್ಷ ಒಂದು ಪಾಸಿಂಗ್ ಅಂತ ಇರುತ್ತೆ, ಅಂದ್ರೆ ಪಾಸ್ ಫೇಲ್ ಅನ್ನೋ ಒಂದು ಕೆಟಗರಿ ಮಾಡ್ತಾರೆ. ಫಾರ್ ದ ಫಸ್ಟ್ ಟೈಮ್ ಜೆಸಿ ಇಂಡಿಯಾದಲ್ಲಿ 60% ಪಾಸ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನ ಆ ವರ್ಷ ತಗೊಂಡ್ಬರ್ತಾರೆ. ಅಂದ್ರೆ ಔಟ್ ಆಫ್ 30 16 ಮೆಂಬರ್ಸ್ ಮಾತ್ರ ಪಾಸ್ ಮಾಡಬೇಕು ಅಂತ. ಸೊ ಎಲ್ಲೋ ಒಂದ್ ಕಡೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಎಲ್ಲೋ ಒಂದ್ ಕಡೆ ಭಯ ಆಗ್ತಾ ಇತ್ತು. ನಾನು ನನ್ನ ಗೆಳೆಯ ಹಾಗೆ ಕೂತ್ಕೊಂಡು ನೋಡ್ತಾ ಇದ್ದೀವಿ, ಯಾವಾಗ ನನ್ನ ಹೆಸರು ಬರುತ್ತೆ, ಯಾವಾಗ ಬರುತ್ತೆ ಅಂತ. ಲಾಸ್ಟ್ಗೆ ನನ್ನ ಹೆಸರು ಕೂಗ್ತಾರೆ, ಇವ್ರು ಎಲಿಜಿಬಲ್ ಅಂತೇಳಿ. ಸೊ ಅವಾಗೆ ಆ ಜೀವನದಲ್ಲಿ ನಾನು ಏನೆಲ್ಲ ಸಾಧನೆ ಮಾಡಿದ್ನೋ ಗೊತ್ತಿಲ್ಲ, ಏನೋ ದೊಡ್ಡ ಸಾಧನೆ ಮಾಡಿ ನನ್ನ ಒಂದು ಮನೋಭಾವನೆ ನನಗೆ ಆ ಕ್ಷಣದಲ್ಲಿ ಕಾಣಿಸ್ತಾ ಇತ್ತು. ಅದು ನನ್ನ 2018 ನಡೆದಂತ ಕ್ಷಣ. ಹಾಗೆ ಮುಂದುವರ್ಕೊಂತ ಹೋದ್ರೆ ಇಲ್ಲಿಗೆ ನಿಲ್ಲಲ್ಲ ನನ್ನ ಜೀವನ. ಜೆಸಿ ಜೀವನ 2018 ಮುಗಿದ ನಂತರ 19 ಒಡಿ 19 ಅನ್ನೋ ಒಂದು ಗಾದೆ ಮಾತಿದೆ, ಒಡಿ 9 ಅಂತ. ಒಡಿ 9 ಅನ್ನೋದು 19ಕ್ಕೆ ನನಗೆ ತುಂಬಾ ಸೌಭಾಗ್ಯ ಅಂತ ನನಗೆ ಅನಿಸ್ತಾ ಇತ್ತು. 19ರಲ್ಲಿ ನನ್ನ ಘಟಕಾಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡ್ತಾರೆ. ನಮ್ಮ ಬಳ್ಳಾರಿಯಲ್ಲಿ ಒಂದು ವಿಶೇಷತೆ ಇದೆ. ನಮ್ಮ ಘಟಕಕ್ಕೆ ಒಬ್ಬ ಅಧ್ಯಕ್ಷನಾಗಬೇಕು ಅಂತಂದ್ರೆ ವಲಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನೋಡ್ತಾ ಇರ್ತಾರೆ, ಆ ಘಟಕದ ಈ ವರ್ಷ ಅಧ್ಯಕ್ಷರು ಯಾರು ಆಗ್ತಾರೆ ಅಂತ. ಅಷ್ಟು ಪ್ರತಿಷ್ಠಿತ ಒಂದು ಘಟಕಕ್ಕೆ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತಾರೆ. ಆ ಆಯ್ಕೆ ಮಾಡಿದಾಗ ನನಗೆ ಒಂದು ಕಡೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಜೊತೆಗೆ ಭಯನೂ ಆಗುತ್ತೆ. ಇಷ್ಟು ಜನ ಇರುವಂತಹ ಮತ್ತೆ 22 ವರ್ಷದಿಂದ ನಡ್ಕೊಂಡು ಬರೋಂಥ ಒಂದು ಘಟಕವನ್ನು ನಾನು ಎಷ್ಟು ನಿಭಾಯಿಸಬಲ್ಲೆ ಅಂತ. ಹಾಗೆ ಜೆಸಿ ಯಾವಾಗಲೂ ಒಂದು ಕಲಿಸ್ತಾ ಇರುತ್ತೆ. ನಾವು ಏನು ತಗೊಂತೀವೋ ಅದು ತಗೊಂಡಾಗಲ್ಲ ಒಂದೊಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಷ್ಟು ಒಂದು ಕೆಲಸ ಕಲಿಸ್ತಾ ಇರುತ್ತೆ, ಒಂದು ಲೀಡರ್ಶಿಪ್. ನಾನು ಯಾವಾಗ ನಾಯಕನಾಗಿ ನಾನು ಪದಗ್ರಹಣ ತಗೊಂಡ ನಂತರ ಹಾಗೆ ಗೊತ್ತಾಯ್ತು ನನ್ನಲ್ಲಿ ಜವಾಬ್ದಾರಿ ಜಾಸ್ತಿ ಇದೆ, ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಪದಗ್ರಹಣ ಆಯಿತು 2019ರಲ್ಲಿ. ಪದಗ್ರಹಣ ನಡೆದ ನಂತರ ಆ ವರ್ಷದ ಇತಿಹಾಸನೇ ಬದಲಾಗಬೇಕು. ಒಬ್ಬ ನಾಯಕ ಸುಮ್ಮನೆ ಹುಟ್ಟಲ್ಲ. ಒಬ್ಬ ನಾಯಕ ಏನಾದರೂ ಒಂದು ಜವಾಬ್ದಾರಿ ತಗೊಂಡಿದ್ದಾನೆ ಅಂತಂದ್ರೆ ಅದರಲ್ಲಿ ಏನಾದರೂ ಒಂದು ಬದಲಾವಣೆ ತಂದಾಗ ಮಾತ್ರ ಒಬ್ಬ ನಿಜವಾದ ನಾಯಕ ಎನಿಸ್ಕೊಳ್ತಾನೆ ಅನ್ನೋ ಒಂದು ಭಾವನೆ ನನ್ನಲ್ಲಿ ದೃಢವಾಗಿ ಇತ್ತು. ಹಾಗಾಗಿ ನಾನು ಆ ವರ್ಷದಲ್ಲಿ ಒಂದು ಸಾಧನೆ ಅಂತ ಬರುತ್ತೆ, ಒಬ್ಬ ಪ್ರೆಸಿಡೆಂಟ್ ಏನ್ ಸಾಧನೆ ಮಾಡಿದ್ದಾನೆ ಅಂತ ಹೇಳಿ, ಏನ್ ಕೆಲಸ ಮಾಡಿದ್ದಾನೆ ಅನ್ನೋದಕ್ಕೆ ಜೆಸಿ ಇಂಡಿಯಾ ಮತ್ತೆ ವಲಯ ರೆಕಗ್ನೈಸ್ ಮಾಡುತ್ತೆ ಅವರು ಮಾಡಿದ ಕೆಲಸ ಕಾರ್ಯಗಳನ್ನು ನೋಡಿ. ಹಾಗೆ ನೋಡಿದಾಗ 100% ಎಫಿಷಿಯನ್ಸಿನ ಸಕ್ಸಸ್ಫುಲ್ ಮಾಡಿದಂಥ ವರ್ಷದ ಅಧ್ಯಕ್ಷನಾಗಿ ಆಯ್ಕೆ ಆಗುತ್ತೇನೆ, ಔಟ್ಸ್ಟ್ಯಾಂಡಿಂಗ್ LO ಪ್ರೆಸಿಡೆಂಟ್ ಆಗುತ್ತೇನೆ, ಗೋಲ್ಡನ್ ಅಚೀವರ್ ಆಗ್ತೀನಿ. ಸೊ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಘಟಕದಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ನಾನು ಲೀಡರ್ ಆಗಬೇಕು ಅನ್ನೋ ಒಂದು ಭಾವನೆಯಲ್ಲಿ ಬರ್ತಾ ಇದ್ರು. ಆದರೆ ಫಾರ್ ದ ಫಸ್ಟ್ ಟೈಮ್ ಒಬ್ಬ ನಾಯಕ ಫಾಲೋವರ್ಸ್ನೆಲ್ಲ ಇನ್ನೊಬ್ಬ ನಾಯಕನ್ನ ಮತ್ತೊಬ್ಬ ನಾಯಕಗಳನ್ನ ಬೆಳೆಸೋದೇ ನಿಜವಾದ ನಾಯಕತ್ವ ಅನ್ನೋದು ನಾನು ಎಲ್ಲೋ ಓದಿದ್ದೆ. ನನಗೆ ಅನಿಸ್ತಾ ಇತ್ತು ನಾನು ಈ ವರ್ಷ ನಾನು ನಾಯಕತ್ವ ತಗೊಂಡಿದ್ದೀನಿ ಅಂದ್ರೆ ಮುಂದಿನ ವರ್ಷ ಬಹಳಷ್ಟು ಜನ ರೆಡಿ ಆಗ್ಬೇಕು ಅಂತ. ಆ ವರ್ಷದ ಜೋನ್ಕಾನಲ್ಲಿ ನಾನು ಜೋನ್ಕಾನ್ಗೆ ಹೋಗೋದ್ರೊಳಗಡೆ 9 ಜನ ನಾಮಿನೇಷನ್ ಮಾಡಿದ್ರು ಮುಂದಿನ ವರ್ಷ ಪ್ರೆಸಿಡೆಂಟ್ಗೆ. ಇದಕ್ಕಿಂತ ಅದೃಷ್ಟ ಇನ್ನೊಂದಿಲ್ಲ ಅಂತ ನನ್ನ ಭಾವನೆ ಆಗಿತ್ತು. ಇದು ನಿಜವಾದ ನಾಯಕತ್ವ ನನಗೆ ಕಲಿಸಿದ್ದು. ಇದಾದ ನಂತರ 2021ರಿಂದ ಇವತ್ತಿನವರೆಗೂ 2021ರಲ್ಲಿ IPP ಆಗಿ, 2022ರಲ್ಲಿ ಜೋನ್ ಕೋಆರ್ಡಿನೇಟರ್ ಆಗಿ, ಮತ್ತೆ ಘಟಕದಲ್ಲಿ ವಿವಿಧ ಪೋರ್ಟ್ಫೋಲಿಯೋಸ್ ಅಡ್ವೈಸರ್ ಕಮಿಟಿಯಲ್ಲಿ ನಾನು ಕೆಲಸ ನಿರ್ವಹಿಸ್ತಾ ಬರ್ತಾ ಇದ್ದೀನಿ. ಇದು ನನ್ನ ಜೆಸಿ ಜೀವನ. ಇಷ್ಟಕ್ಕೆ ನಿಂತಿಲ್ಲ, ಇನ್ನು ಮುಂದುವರಿಸ್ಕೊಂಡು ತುಂಬಾ ಆಕ್ಟಿವ್ ಜೆಸಿ ಆಗಿ ಮುಂದುವರಿತಾ ಹೋಗ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಜರ್ನಿ. ವೈಸ್ ಪ್ರೆಸಿಡೆಂಟ್ ಆಗಿದ್ದು, ಆಮೇಲೆ ಸೆಕ್ರೆಟರಿ ಆಗಿ, ಪ್ರೆಸಿಡೆಂಟ್ ಆಗಿ, ಆ ಪ್ರೆಸಿಡೆಂಟ್ ಮತ್ತೊಂದು ಟೀಮ್ನ ರೆಡಿ ಮಾಡ್ತಾ ನೀವು ಹೇಳ್ತಾ ಇದ್ರಿ ನಿಮ್ಮ ಸಕ್ಸಸ್ನ, ನಿಮ್ಮ ಅಚೀವ್ಮೆಂಟ್ಸ್ನ ನಿಮ್ಮ ಹೇಳ್ತಾ ಇದ್ರೆ ತುಂಬ ಖುಷಿ ಆಗ್ತಿತ್ತು ಕೇಳ್ತಾ. ಸರ್, JCI ಜಾಯ್ನ್ ಆದ ನಂತರ ನಿಮ್ಮಲ್ಲಾದ ಅತಿ ಮುಖ್ಯ ಬದಲಾವಣೆಗಳು ಅಂತ ಹೇಳೋದಾದ್ರೆ ಏನು ಹೇಳ್ಬೋದು ಸರ್? ಎಸ್, ಹೇಳ್ಬೋದು. ಬಹಳಷ್ಟು ಬದಲಾವಣೆಗಳಿದಾವೆ. ನೀವು ಹೇಳ್ತಾ ಇದ್ರೆ ಅತಿ ಮುಖ್ಯವಾದಂಥದ್ದು ವರ್ಕ್ ಎಕ್ಸಲೆನ್ಸ್ ಬಹಳ ಮುಖ್ಯವಾದಂಥದ್ದು. ಈಗೆಲ್ಲ ನಮಗೆ ಏನಾಗ್ತಿದೆ ಅಂದ್ರೆ ಆಸ್ ಎ ವರ್ಕರ್, ಆಸ್ ಎ ಟೀಚರ್ ನಾನು ತುಂಬಾ ಎಫೆಕ್ಟಿವ್ ಟೀಚ್ ಮಾಡ್ತಾ ಇದ್ದೆ, ತುಂಬಾ ಅರ್ಥಗರ್ಭಿತವಾಗಿ ನಾನು ಟೀಚ್ ಮಾಡ್ತಾ ಇದ್ದೆ, ಮಕ್ಕಳಲ್ಲಿ ಪಾಸ್ ಆಗ್ತಾ ಇದ್ರು, ಚೆನ್ನಾಗಿ ನಡೀತಾ ಇತ್ತು. ಆದರೆ ನಾನು JC ಜಾಯ್ನ್ ಆದ ನಂತರ JCಯಲ್ಲಿ ನನಗೆ ಜೀವನದ ಕೌಶಲ್ಯವನ್ನು ಏನು ಕಲಿಸ್ಕೊಟ್ರಲ್ಲ ಪ್ರೊಫೆಷ್ನಲ್ ಆಗಿ, ಆ ಕೌಶಲ್ಯವನ್ನು ನಾನು ಪ್ರೊಫೆಷ್ನಲ್ ಅಲ್ಲಿ ನಾನು ಆ್ಯಡ್ ಮಾಡಿದೆ. ಅಂದರೆ ನನ್ನ ಸ್ಟೂಡೆಂಟ್ ಹತ್ರ ಬರೀ ಬುಕ್ಕಲ್ಲಿ ಓದಿದ್ರೆ ಸಾಕಾಗಲ್ಲ, ಜೀವನದ ಪಾಠವನ್ನು ನೀವು ಕಲಿಬೇಕು ಅನ್ನೋದನ್ನ ನಾನು ನನ್ನ
ವೃತ್ತಿಯಲ್ಲಿ ನಾನು ತಗೊಂಡೆ. ಅದರಿಂದ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಬದಲಾವಣೆ ಆಯಿತು. ಒಂದು ಸೆಲ್ಫ್ ಕಾನ್ಫಿಡೆಂಟ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಜನ ಮಕ್ಕಳು ಎಲ್ಲಾದ್ರೂ ಮಾತಾಡ್ಬೇಕಂದ್ರೆ ಭಯಬಿಡೋರು. ಸೊ ಅದನ್ನ ನಾನು ಕಲ್ತ್ಕೊಂಡ್ ಬಂದಿದ್ದೆ JC ಅದನ್ನ ನಾನು ನನ್ನ ಮಕ್ಕಳಲ್ಲಿ, ನನ್ನ ವಿದ್ಯಾರ್ಥಿಗಳಿಗೆ ನಾನು ಕಲಿಸ್ಕೊಟ್ಟೆ. ಎಷ್ಟೋ ನಮ್ಮ ಕಾಲೇಜಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳಲ್ಲೇ ಮುಂಚೂಣಿಯಲ್ಲಿ ನಿಂತುಕೊಂಡು ಆ ಕಾರ್ಯಕ್ರಮಗಳು ನಡೆಸ್ಕೊಡ್ತಾ ಇದ್ರು. ಇನ್ನು ಮುಖ್ಯವಾಗಿ ನಾನು ಹೇಳೋದಾದ್ರೆ ಪ್ರೊಫೆಷನಲ್ ಹೇಳಬೇಕು ಅಂತಂದ್ರೆ, ಯಾವುದಾದ್ರೂ ನಮ್ಮ ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ನಡೀತಿದೆ ಅಂತಂದ್ರೆ ನನ್ನ ಮ್ಯಾನೇಜ್ಮೆಂಟ್, ನನ್ನ ಪ್ರಾಂಶುಪಾಲರು, ನನ್ನ ಸಹೋದ್ಯೋಗಿಗಳು ಹೇಳ್ತಾ ಇದ್ರು, ಇಲ್ಲ ಅಲ್ಲಿ ಪಂಪಾಪತಿ ಅವರು ಇದ್ದಾರೆ, ಅವ್ರ ಹತ್ರ ಕಳಿಸಿ, ಅವ್ರು ಅದ್ಭುತವಾಗಿ ಹೇಳಿ ಕಳಿಸ್ತಾರೆ. ಯಾರೇ ಅವರು ಮಿನಿಸ್ಟರ್ ಆದ್ರೂ ಬರ್ಬೋದು, ಯಾರಾದ್ರೂ ಬರ್ಬೋದು, ಅಥವಾ ಸಾಮಾನ್ಯ ವ್ಯಕ್ತಿ ಬರ್ಬೋದು, ಅವ್ರ ಹತ್ರ ಕಳಿಸಿ ಅಂತ. ಇದು ನಾನು JCI ಜಾಯ್ನ್ ಆದಾಗ ಆಗಿರೋ, JCI ಜಾಯ್ನ್ ಆಗಿದ್ದಕ್ಕೋಸ್ಕರ ನನ್ನ ಜೀವನದಲ್ಲಿ ಬದಲಾವಣೆ ಆಗಿದ್ದು. ತುಂಬಾ ಇದು ಒಂದು ಪಾಯಿಂಟ್ ಆಗಿದೆ. ಇದ್ರ ಜೊತೆಗೆ ಇದೊಂದು ಮುಖ್ಯವಾದಂತ ಒಂದು ಅಂಶ ಅಂತಂದ್ರೆ, ಪ್ರೊಫೆಷನಲ್ ಅಂಡ್ ಪರ್ಸನಲ್ ಲೈಫ್ ನ ಬ್ಯಾಲೆನ್ಸ್ ಹೆಂಗ್ ಮಾಡಬೇಕು. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ, ಪ್ರೊಫೆಷನಲ್ ಲೈಫ್ ತಗೊಂಡೋಗಿ ಪರ್ಸನಲ್ ಲೈಫ್ ಅಲ್ಲಿ ಹಾಕ್ತಾರೆ, ಪರ್ಸನಲ್ ಲೈಫ್ ತಗೊಂಡು ಪ್ರೊಫೆಷನಲ್ ಲೈಫ್ ಅಲ್ಲಿ ಆಗ್ತಿರ್ತಾರೆ. ಬಟ್ ಒನ್ಸ್ JC ಜಾಯ್ನ್ ಆದ ನಂತರ ನನಗೆ ಗೊತ್ತಾಗಿದ್ದೇನು ಅಂತಂದ್ರೆ, ಪರ್ಸನಲ್ ಲೈಫ್ ನ ಯಾವ ತರ ಹ್ಯಾಂಡಲ್ ಮಾಡಬೇಕು, ಬೀಯಿಂಗ್ ಎ ಪೇರೆಂಟ್, ಬೀಯಿಂಗ್ ಎ ಕಿಡ್ ಹೇಗಿರ್ಬೇಕು, ನೆಕ್ಸ್ಟ್ ಪ್ರೊಫೆಷನಲಿ ಆಸ್ ಎ ಪ್ರೊಫೆಷನಲ್ ನಾನು ಆಗ್ಲೇ ಹೇಳ್ತದೆ ಎಕ್ಸಲೆನ್ಸ್ ಹೇಗೆ ಸಿಕ್ತು ಅಂತ. ಸೊ ಈ ತರ ಒಂದು ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನನಗೆ JC ಕಡೆಯಿಂದ ನನಗೆ ಸಿಕ್ಕಿದೆ. ತುಂಬಾ ಖುಷಿ ಆಗಿದೆ ಆ ವಿಚಾರಕ್ಕೆ. ನಮಗೂ ಕೂಡ ತುಂಬಾ ಇನ್ಸ್ಪೈರಿಂಗ್ ವರ್ಡ್ಸ್ ಅಂದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್. ತುಂಬಾ ಜನ ಕನ್ಫ್ಯೂಷನ್ಸ್ ಇರ್ತಾರೆ, ಪ್ರೊಫೆಷನಲಿ ಆಗಿರ್ಬೋದು, ಈ ಕಡೆ ಪರ್ಸನಲಿ ಫ್ಯಾಮಿಲಿ ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕು ಅಂತ. ಆ ಎಕ್ಸಲೆನ್ಸ್ ನ ನಮ್ಮ JC ಮೂಲಕ ಕೂಡ ಕಲಿಬಹುದು ಅಂತ ನಿಮ್ಮ ಮಾತುಗಳಿಂದ ನಮಗೆ ತಿಳಿಸ್ಕೊಟ್ರಿ ಸರ್. ಈಗ ನಾರ್ಮಲಿ JCI ತುಂಬಾ ವಿವಿಧ ತುಂಬಾ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿರ್ತೀರ, ಬೇರೆ ಬೇರೆ ಮೀಟಿಂಗ್ ಅಟೆಂಡ್ ಮಾಡಿರ್ತೀರ, ಸೆಮಿನಾರ್ಸ್, ಕಾನ್ಫರೆನ್ಸಸ್ ಎಲ್ಲ ನೋಡಿರ್ತೀರ. ಇಲ್ಲಿ ನಮ್ಮಲ್ಲಿ ತುಂಬಾ ಏಜ್ ಗ್ರೂಪ್ಸ್ ತುಂಬಾ ಇದಾರೆ, ಪ್ರೊಫೆಷನಲ್ ತುಂಬಾ ಬಹಳ ಜನ ಇದಾರೆ. ಈ ಎಲ್ಲಾ ಜನಗಳನ್ನ ನೋಡಿದಾಗ ನಿಮಗೆ ಕಾಮನ್ ಆಗಿ JCI ಅಂದಿದ ತಕ್ಷಣ ಒಂದು ಕಾಮನ್ ಪಾಯಿಂಟ್ ಅಂತ ನಿಮಗೆ ಏನ್ ಕಂಡು ಬರುತ್ತೆ? ನಮ್ಮಲ್ಲಿ JCI ಘಟಕದಲ್ಲಿ, ವಲಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮ ನಡೀತಿರ್ತವೆ. ಆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ, ನೀವು ಹೇಳ್ತಾ ಇದ್ರಿ, ಪ್ರೊಫೆಷನಲ್ ಸ್ಟೂಡೆಂಟ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಈ ತರ ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್ಸ್ ನಮ್ಮ JCI ಇದ್ದಾರೆ. ಆದ್ರೆ ಎಲ್ಲರಲ್ಲೂ ಒಂದೇ ಒಂದು ಮನೋಭಾವನೆ ಅಂತ ಹೇಳಿದಾಗ, ಸರ್ವಿಸ್ ಅಂತ ನಾವು ಕರಿತಾ ಇರ್ತೀವಲ್ಲ, ಆ ಸರ್ವಿಸ್ ನಮ್ಮಲ್ಲಿ ಹೇಗೆ ಮಾಡ್ತಾರೆ ಅಂತಂದ್ರೆ, ಒಬ್ಬ JCI ಒಬ್ಬ ವ್ಯಕ್ತಿ ಜಾಯಿನ್ ಆಗಿದ್ದಾನೆ ಅಂತಂದ್ರೆ ಆ ವ್ಯಕ್ತಿಯನ್ನ ಬದಲಾವಣೆ ಹೇಗೆ ಮಾಡಬೇಕು, ಇದು ನಾನು ಕಲ್ತು ನಾನು ಒಂದು ಇಂಪ್ಲಿಮೆಂಟ್ ಮಾಡಿರೋದಕ್ಕೆ ಒಂದು ಎಕ್ಸಾಂಪಲ್ ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ. ನನಗೆ ಇದೇ ಚೇಂಬರ್ ಅಲ್ಲಿ 2019 ನಾನು ಹೀಗೆ ಕೂತ್ಕೊಂಡಿರ್ತೀನಿ, ಅಂದ್ರೆ ಪ್ರೆಸಿಡೆಂಟ್ ಆಗಿರ್ತೀನಿ. ಒಬ್ಬ ವ್ಯಕ್ತಿ ಬರ್ತಾರೆ, ಒಬ್ಬ ವ್ಯಕ್ತಿ ಬಂದು ನಾನು JC ಜಾಯ್ನ್ ಆಗ್ಬೇಕು ಸರ್ ಅಂತ ಹೇಳ್ತಾರೆ. JC ಜಾಯ್ನ್ ಆಗಬೇಕು, ಒಂದು ಕಡೆ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ, ಟೆಕ್ನಿಕಲ್ ಆಗಿರೋಂಥ ಒಬ್ಬ ವ್ಯಕ್ತಿ, ಅವ್ರೇನ್ ಮಾಡ್ತಾರೆ, ಜಾಬ್ನ ಬಿಟ್ಟು, ಇಲ್ಲ ನಾನು ತುಂಬಾ ಟ್ರೈನಿಂಗ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನಾನು ಬೆಳಿಬೇಕು ಅಂತೇಳಿ ಆ ಕೆಲಸನ ಬಿಟ್ಟು JCI ಮುಂದುವರೆದು ಹೋಗ್ಬೇಕು, ದೊಡ್ಡ ದೊಡ್ಡ ಟ್ರೈನಿಂಗ್ಗಳು ಮಾಡ್ಬೇಕು, ಸೆಮಿನಾರ್ಗಳು ಮಾಡ್ಬೇಕು ಅಂತೇಳಿ ಒಂದು ದೊಡ್ಡ ಮಹತ್ವದಾದಂಥ ಆಕಾಂಕ್ಷೆಯನ್ನು ಹೊಂದಿ ಬರ್ತಾನೆ. ನಾನು ಹಾಗೆ ಹೇಳ್ತೀನಿ, ಹೌದಾ ಸರಿ, ಹೋಗ್ಬೋದು, ನೀವು ಎಲ್ಲಿ ಹೋಗ್ಬೇಕು ಅನ್ಕೋತೀರಿ ಎಲ್ಲ ಮಾಡ್ಬೋದು. ಆದ್ರೆ ಒಬ್ಬ ಮನುಷ್ಯನಿಗೆ ಬಹುಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದ್ರೆ, ನಿಮ್ಮಲ್ಲಿ ಒಂದು ಫ್ಯಾಮಿಲಿ ಜೊತೆಗೆ ಒಂದು ಪ್ರೊಫೆಷನಲ್ ಲೈಫ್ ಅಂತ ನೀವು ಬೆಳೆಸ್ಕೋಬೇಕಾಗುತ್ತೆ. ನೀವು ಆಸ್ ಎ ಎಂಪ್ಲಾಯ್ ಆಗಾದ್ರೂ ಇರ್ರಿ ಅಥವಾ ಎಂಪ್ಲಾಯರ್ ಆಗಿ ಫಸ್ಟ್ ಒಂದು ಲೈಫ್ ಸೆಟಲ್ ಮಾಡ್ಕೋರಿ ಅಂತ ಆ ವ್ಯಕ್ತಿ ನಾನು ಅಡ್ವೈಸ್ ಮಾಡ್ತೀನಿ. ಸೊ JCI ಇರೋಂಥ ಪವರ್ ಎಂಥದ್ದು ಅಂತಂದ್ರೆ, ಯಾವ ವ್ಯಕ್ತಿ ನಾನು ಅಡ್ವೈಸ್ ಮಾಡ್ತೀನೋ ವಿತಿನ್ 6 months ಅಲ್ಲಿ ಆ ವ್ಯಕ್ತಿ ಹೋಗಿ ಒಂದು ಕಂಪ್ಯೂಟರ್ ಸೆಂಟರ್ನ ಓಪನ್ ಮಾಡ್ತಾರೆ. ಆ ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡಿ ಆ ಕಂಪ್ಯೂಟರ್ ಸೆಂಟರ್ ವಿತಿನ್ 1 year ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಪ್ರೊಫೆಷನಲ್ ಅಲ್ಲಿ. ಆ ಮನುಷ್ಯ ನನಗೆ ಫಸ್ಟ್ ಡೇ ಬಂದಾಗ ಹೇಳ್ತಾನೆ, ಸರ್ ನನಗೊಂದು ಡ್ರೀಮ್ಸ್ ಇದೆ. ಎಂಥ ಡ್ರೀಮ್ಸ್ ಅಂದ್ರೆ, ನಾನು ದೊಡ್ಡ ಕಾರ್ಗಳಲ್ಲಿ ತಿರುಗಾಡಬೇಕು, ಒಂದು ಡುಪ್ಲೇಸ್ ಅಂತ ಒಂದು ಮನೆ ಕಟ್ಟಿಸ್ಬೇಕು, ಒಂದು ಗಾರ್ಡನ್ ಇರೋಂಥ ಒಂದು ಕಾಂಪೌಂಡ್ ಇರಬೇಕು, ಇಂಥ ದೊಡ್ಡ ಕನಸು ಕಂಡ್ಕೊಂಡ್ ಬಂದಿರ್ತಾನೆ. ಆ ಮನುಷ್ಯ JCI ಇಷ್ಟೆಲ್ಲ ಮಾಡಬೇಕು ಅಂತಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ, ಜೊತೆಗೆ ಏನಾದ್ರೂ ಒಂದು ಬ್ಯಾಕ್ ಬ್ಯಾಲೆನ್ಸ್ ಬೇಕು, ಇನ್ಕಮ್ ಅನ್ನೋದು ಒಂದು ಬೇಕಾಗುತ್ತೆ ಅಂತ ಹೇಳಿದಾಗ ವಿತಿನ್ 1 year ಅಲ್ಲಿ ಆ ವ್ಯಕ್ತಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ಲೆವೆಲ್ಗೆ ಬರ್ತಾರೆ. ಜೊತೆಗೆ ರೀಸೆಂಟ್ ಆಗಿ 1 ವರ್ಷದ ಕೆಳಗಡೆ ಆ ವ್ಯಕ್ತಿ ನನ್ನ ಮನೆಗೆ ಇನಾಗ್ರೇಷನ್ಗೆ, ಮನೆ ಓಪನಿಂಗಿಗೆ ನನ್ನ ಕರೀತಾರೆ. ನಾನು ಮತ್ತೆ ನಮ್ಮ ಗೆಳೆಯರೆಲ್ಲ ಹೋಗ್ತೀವಿ. ಅವ್ರು ಏನು ಹೇಳಿದ್ರಲ್ಲ ಅವತ್ತು, ಡುಪ್ಲೆಕ್ಸ್ ಮನೆ ಕಡಿಸ್ಬೇಕು ಅಂತ, ಆ ಮನೆ ಕಡಿಸ್ತಾರೆ. ಆ ಮನೆ ಕಡಿಸಿದಾಗ ಆ ಮನೆಗೆ ಹೋಗಿ ಎಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ವಾಹ್ ಗ್ರೇಟ್ ಅಪ್ಪ ಅಂತ. ಅಷ್ಟಕ್ಕೆ ನಿಲ್ಲಿಲ್ಲ ನಮ್ದು. ಆ ವ್ಯಕ್ತಿ ಎಷ್ಟೋ JCI ಎಷ್ಟೋ ಪೋರ್ಟ್ಫೋಲಿಯೋಸ್ನ ಕಂಪ್ಲೀಟ್ ಮಾಡಿಕೊಂಡು ಇವತ್ತು ಈ ದಿನ ನಮ್ಮ ಮುಂದೆ ಕೂತ್ಕೊಂಡು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಅವರೇ JC
ವಿಜಯ್ ಕೃಷ್ಣ ಅವರು. ಇದು ಬದಲಾವಣೆ ಜೆಸಿಯಲ್ಲಿ. ತುಂಬ ಖುಷಿ ಆಯ್ತು ಸರ್. ನನಗೂ ಇನ್ನೂ ನೆನಪಿದೆ, ಇದೇ ಪ್ಲೇಸ್, ಇದೇ ಟೇಬಲ್, ನಿಮ್ಮ ಮುಂದೆ ನಾನು ಈ ಥರ ಜಾಯ್ನ್ ಆಗಬೇಕು, ಈ ಥರ ನನ್ನಲ್ಲಿ ಕನಸುಗಳಿದ್ದಾವೆ, ಪ್ಯಾಷನ್ ಇದೆ ಅಂತ ಬಂದಾಗ ಅವತ್ತು ನೀವು ಸಾಂತ್ವನ ನೀಡಿದ್ರಿ. ನಿಮ್ಮ ಮುಂದೆ ನಾನು ಕೆಲವು ಡ್ರೀಮ್ಸ್ನ ಹಂಚ್ಕೊಂಡಿದ್ದೆ, ಅದನ್ನು ಇನ್ನೂ ಚೆನ್ನಾಗಿ ನೆನಪಿಟ್ಕೊಂಡು ಇವತ್ತು ಕೂಡ ವ್ಯಕ್ತಪಡಿಸಿ ಮತ್ತೆ ನಾನು ಮತ್ತೆ ಮೋಟಿವೇಟ್ ಆಗಿ ಮತ್ತೆ ನಮ್ಮ ಜರ್ನಿಯನ್ನು ಇನ್ನೂ ಸುಗಮವಾಗಿ ಸಾಗಿಸೋಣ ಸರ್. ಥ್ಯಾಂಕ್ ಯು. ಬಟ್ ನನಗೊಂದು ಕ್ಯೂರಿಯಾಸಿಟಿ ಇದೆ ಸರ್. ನಾರ್ಮಲಿ ಎಲ್ರಿಗೂ ಬ್ಯಾಲೆನ್ಸ್ಡ್ ಪರ್ಸನ್, ಬ್ಯಾಲೆನ್ಸ್ಡ್ ಪ್ರೆಸಿಡೆಂಟ್ ಈ ಥರ ಎಲ್ಲ ಕರಿತಾ ಇರ್ತಾರೆ. ಬಟ್ ಇದರ ಹಿಂದಿನ ಒಂದು ಸೀಕ್ರೆಟ್ ಏನು, ಅಥವಾ ಈ ಬ್ಯಾಲೆನ್ಸ್ಡ್ ಪರ್ಸನ್ನ ಅದು ಹೆಂಗ್ ಬಂತು, ಹೆಂಗೆ? ಮತ್ತೆ ನಾನು 2019ಕ್ಕೆ ಹೋಗ್ಬೇಕಾಗತ್ತೆ. ನನ್ನ ಜೀವನದ ಒಂದು ಅತ್ಯುತ್ತಮ ವರ್ಷ ಏನಾದ್ರೂ ಇದೆ ಅಂದ್ರೆ 2019 ವರ್ಷ. ಆ ವರ್ಷ ನಾನು ಘಟಕದ ಅಧ್ಯಕ್ಷನಾದಾಗ ಬಹಳಷ್ಟು ಕಾರ್ಯಕ್ರಮ ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೆ. ಬಹಳಷ್ಟು ಅವಾರ್ಡ್ಸ್, ರಿವಾರ್ಡ್ಸ್ ಎಲ್ಲ ಬಂದಿದೆ. ತುಂಬಾ ವಿಶೇಷವಾಗಿ ಬಂದಿರುವಂತ ಒಂದು ಅವಾರ್ಡ್ 2019ರಲ್ಲಿ ಈ ಬ್ಯಾಲೆನ್ಸ್ ಪ್ರೆಸಿಡೆಂಟ್ ಅನ್ನೋದು. ಈ ಬ್ಯಾಲೆನ್ಸ್ ಪ್ರೆಸಿಡೆಂಟ್ ಅನ್ನೋದು ಬರೋದಕ್ಕೆ ತುಂಬಾ ಮುಖ್ಯ ಕಾರಣ ಏನು ಅಂದ್ರೆ, ನಾವು ನ್ಯಾಟ್ಕನ್ಗೆ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ನ್ಯಾಟ್ಕನ್ ಅಂತ ನಡೆಯುತ್ತೆ, ತಮಗೆ ಗೊತ್ತಿದೆ ಅದು. ನಮ್ಮ ಘಟಕದಿಂದ 21 ಜನ ನಾವು ಅಲ್ಲಿ ಹೋಗ್ತೀವಿ. ಹೋದಾಗ ಒಬ್ಬ PNP ಇರ್ತಾರೆ, TVN ಮೂರ್ತಿ ಸರ್ ಅಂತ. TVN ಮೂರ್ತಿ ಸರ್ ಹತ್ರ ಒಂದು ಭಾರತ್ ನೈಟ್ ನಡೆಯುತ್ತೆ ರಾತ್ರಿ ಟೈಮಲ್ಲಿ. ನಡೀತಿರ್ಬೇಕಾದ್ರೆ ನಮ್ಮ ಘಟಕದ ಒಬ್ಬ ಹಿರಿಯ JC SP ವೆಂಕಟೇಶ್ ಸರ್, ಸೆನೆಟರ್ SP ವೆಂಕಟೇಶ್ ಸರ್ ಅಂತ ಹೇಳ್ಬೇಕಾಗತ್ತೆ ನಾನು. ಸೊ ಆ ವ್ಯಕ್ತಿ ಎಲ್ಲರನ್ನೂ ಪರಿಚಯ ಮಾಡ್ತಾರೆ. ಜೊತೆ ಪರಿಚಯ ಮಾಡ್ಬೇಕಾದ್ರೆ ಪಾಸ್ಟ್ ನ್ಯಾಷನಲ್ ಪ್ರೆಸಿಡೆಂಟ್ ಹತ್ರ ಹೇಳ್ತಾರೆ, ಸರ್ ಈಸ್ ಅವರ್ ಪ್ರೆಸಿಡೆಂಟ್ ಅಂಡ್ ವೆರಿ ಬ್ಯಾಲೆನ್ಸ್ಡ್ ಪ್ರೆಸಿಡೆಂಟ್ ಅಂತ. ಸೊ ನನಗೆ ಅನಿಸ್ತಾ ಇತ್ತು, ಏನ್ ಅವಾರ್ಡ್ಸ್ ಎಲ್ಲ ಸಿಗ್ತಾ ಇತ್ತಲ್ಲ ಅದಕ್ಕಿಂತ ದೊಡ್ಡ ಅವಾರ್ಡ್ ಅಂತ ಅನಿಸ್ತು, ಅದು ಬ್ಯಾಲೆನ್ಸ್ ಪ್ರೆಸಿಡೆಂಟ್ ಅಂತ. ಬಹಳ ಖುಷಿ ಆಯ್ತು. ಆದ್ರೆ ಎಲ್ಲ ಒಂದ್ ಕಡೆ ಒಂದು ಕ್ಯೂರಿಯಾಸಿಟಿ ಇತ್ತು, ಏನಕ್ಕೆ ನನ್ನ ಬ್ಯಾಲೆನ್ಸ್ ಪ್ರೆಸಿಡೆಂಟ್ ಅಂತ ಇದ್ರೆ ಅಂತ ಯೋಚನೆ ಮಾಡಿದಾಗ ನನಗೊಂದು ಘಟನೆ. ನನ್ನ ಗೆಳೆಯ ಒಂದು ವರ್ಷದಲ್ಲಿ ಪ್ರೆಸಿಡೆಂಟ್ ಆಗ್ತಾನೆ. ಪ್ರೆಸಿಡೆಂಟ್ ಆದಾಗ ಆ ಪ್ರೆಸಿಡೆಂಟ್ಶಿಪ್ ಅಲ್ಲಿ ತುಂಬಾ ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳು ಮಾಡ್ತಾನೆ. ನಾನು ಮಾಡಿದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮ ಮಾಡ್ತಾ ಇದ್ರು ಕೆಲವೊಂದು ಘಟನೆಗಳಂತ ನಡೆಯುತ್ತೆ. ಒಂದು ಘಟನೆ ನಡೆಯುತ್ತೆ, ತುಂಬಾ ಅದ್ಭುತವಾದಂಥ ಕಾರ್ಯಕ್ರಮ. ಆದರೆ ಆ ಕಾರ್ಯಕ್ರಮದಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷಗಳಾಗಿರುತ್ತೆ. ಆ ಲೋಪದೋಷದಿಂದ ಆ ವ್ಯಕ್ತಿಗೆ, ಯಾರು ಪ್ರೆಸಿಡೆಂಟ್ ಆಗಿದ್ದಾರಲ್ಲ ಅವ್ರಿಗೆ ಎಲ್ಲೋ ಒಂದು ಕಡೆ ಕಷ್ಟ ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಅವ್ರು ಬಂದು ಹೇಳ್ತಾರೆ, ಸರ್ ಈ ತರ ಆಗಿದೆ. ಹೌದಾ ಸರ್, ಏನ್ ಮಾಡ್ಬೇಕು ಬಹಳಷ್ಟು ಯೋಚನೆ ಮಾಡಿದಾಗ ಅನಿಸ್ತಾ ಇರುತ್ತೆ, ಏನ್ ಮಾಡ್ಬೇಕೇನು ಬಹಳ ಥಿಂಕ್ ಮಾಡಿ ಯಾರು ನಮಗೆ ಪ್ರಾಬ್ಲಮ್ಸ್ ಅಂತ ಏನು ಅವ್ರು ಹೇಳಿದ್ರಲ್ಲ ಅವ್ರ ಹತ್ರ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತೀನಿ. ಏನಾಗಿದೆ ಪ್ರಾಬ್ಲಮ್ ಸರ್, ಈ ತರ ಎಲ್ಲ ಆಗಿದೆ. ಹೌದಾ ಸರಿ, ಆಗುತ್ತೆ ನೋಡೋಣ, ಸರಿಪಡಿಸೋಣ ಅಂತ ಅವ್ರಿಗೊಂದು ಅಸುರೆನ್ಸ್ ಕೊಡ್ತೀನಿ. ಅದಾದ ನಂತರ ಅಧ್ಯಕ್ಷರ ಹತ್ರ ಬಂದು ಈ ತರ ಆಗಿದೆ, ಇದನ್ನು ಸರಿಪಡಿಸ್ಕೋಣ ಅಂತೇಳಿ. ಆ ಒಂದು ದೊಡ್ಡ ಪ್ರಾಬ್ಲಮ್ ಅಧ್ಯಕ್ಷರು ಹೇಳಿದಾಗ ಹೇಗಿತ್ತು ಅಂದ್ರೆ, ಬಹಳ ದೊಡ್ಡ ಪ್ರಾಬ್ಲಮ್ ಏನು ಅಂತ ಅನಿಸ್ತಾ ಇತ್ತು ನನಗೆ. ಅಯ್ಯೋ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ಲೇನೋ ಅಂತ ಅನ್ಕೊಂತಾ ಇದ್ದೆ. ಬಟ್ ಆ ಪ್ರಾಬ್ಲಮ್ ಅನ್ನ ವಿತಿನ್ 1 or 2 days ಅಲ್ಲಿ ನಾನು ಸಾಲ್ವ್ ಮಾಡಿದಾಗ ಆ ಅಧ್ಯಕ್ಷ ಬಂದು ನನ್ನ ಆ ಗ್ರಾಟಿಟ್ಯೂಡ್, ಆ ಅಪ್ರಿಷಿಯೇಷನ್ ಇದೆಯಲ್ಲ, ಅದು ನನಗೆ ಮತ್ತೆ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ, ಓ ಗ್ರೇಟ್, ಮತ್ತಿನ್ನೊಂದು ಏನೋ ಅವಾರ್ಡ್ ಸಿಗ್ತೇನೋ ಅನ್ನೋ ತರ ಅವತ್ತು ಅನಿಸ್ತು ನನಗೆ. ಓಹೋ, ಏನಕ್ಕೆ ನನ್ನ ಬ್ಯಾಲೆನ್ಸ್ ಪ್ರೆಸಿಡೆಂಟ್ ಅಂತಾರೆ ಅಂತ. ಸೊ ಅವತ್ತೇ ಗೊತ್ತಾಯ್ತು ನನ್ನಲ್ಲಿರುವಂತ ಎಬಿಲಿಟಿ. ಸೊ ನನಗೆ ಯಾಕೆ ಆ ಅವಾರ್ಡ್ ಕೊಟ್ಟಿದ್ದಾರೆ, ಯಾಕೆ ಆ ರಿವಾರ್ಡ್ ಕೊಟ್ಟಿದ್ದಾರೆ ಅನ್ನೋದು ಅವತ್ತು ನನಗೆ ಗೊತ್ತಾಯ್ತು. ಸೊ ಅವತ್ತಿಂದ ಇವತ್ತಿನವರೆಗೂ ಮತ್ತೆ ಮುಂದೆ ಒಂದು JCಯಲ್ಲಿ ಇವತ್ತು ಆಸ್ ಎ ಬ್ಯಾಲೆನ್ಸ್ ಪ್ರೆಸಿಡೆಂಟ್ ಅಂತ ಏನು ಅವಾರ್ಡ್ ಕೊಟ್ಟಿದ್ದಾರೆ JCಯಲ್ಲಿ, ಅದನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗೋಕೆ ನಾನು ಪ್ರಯತ್ನ ಮಾಡ್ತೀನಿ. ನನಗೆ ತುಂಬಾ ದಿನದಿಂದ ಕ್ವಶನ್ ಇತ್ತು, ಹೆಂಗೆ ಈ ಬ್ಯಾಲೆನ್ಸ್ಡ್ ಪರ್ಸನ್ ಬ್ಯಾಲೆನ್ಸ್ ನೇಮ್ ಬಂತು ಅಂತ. ನಾನು ಕೂಡ ತುಂಬಾ ಸಿಚುವೇಶನ್ ಅಲ್ಲಿ ಸರ್ ಅವ್ರನ್ನ ನೋಡಿದ್ದೇನೆ. ತುಂಬಾ ಬ್ಯಾಲೆನ್ಸ್ಡ್ ಆಗಿ, ಕೂಲ್ ಆಗಿ, ಕಾಮ್ ಆಗಿ ಸಾಲ್ವ್ ಮಾಡ್ತಾರೆ ಎಂತ ದೊಡ್ಡ ಪ್ರಾಬ್ಲಮ್ಸ್ ಇದ್ರು. ಆ ವರ್ಡ್, ಆ ಟೈಟಲ್ ಪಂಪಾಪತಿ ಸಾರಿಗೆ ಮಾತ್ರನೇ ಸೀಮಿತ ಅಂತ ಹೇಳಲೇಬೇಕಾಗುತ್ತೆ. ಸರ್, ನಾವು ವಿಡಿಯೋ ಈ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೇವೆ. ನಮ್ಮ ವೀಕ್ಷಕರಿಗೆ, ನಮ್ಮ ಆಡಿಯನ್ಸ್ಗೆ ಏನಾದ್ರೂ ಒಂದು ಮೆಸೇಜ್ ಕೊಡೋದಾದ್ರೆ ಅದು ಏನು? ಅದ್ಭುತ, ನನ್ನ ಸೌಭಾಗ್ಯ ಅಂತ ನಾನು ಅನ್ಕೊಂತೀನಿ. ಯಾಕೆ ಅಂತಂದ್ರೆ JC ಅನ್ನೋದು ಒಂದು ಸಮುದ್ರ ಅಂತ ಹೇಳ್ತಾರೆ ಬಹಳಷ್ಟು ಜನ. ನಾನು ವಿಶೇಷವಾಗಿ ಅದನ್ನ ಗುರುತಿಸೋದಾದ್ರೆ JC ಈಸ್ ಎ ಕೀ ಟು ಸಕ್ಸಸ್ ಅಂತೇಳಿ. ಒಬ್ಬ ಮನುಷ್ಯ JCಯಲ್ಲಿ ಜಾಯಿನ್ ಆಗಿದ್ದಾನಂದ್ರೆ, ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟೆಲ್ಲ ಆಗಿದ್ದಾನೆ ಅಂತಂದ್ರೆ, ನೀವುಗಳೆಲ್ಲ ಇಷ್ಟೆಲ್ಲ ಪ್ರೊಫೆಷನಲೈಸ್ ಇರಿ, ಇಷ್ಟೆಲ್ಲ ನಾಲೆಡ್ಜ್ ಇದ್ದೀರಿ. ಸೊ ನೀವೆಲ್ಲ ಜಾಯ್ನ್ ಆದರೆ JCಯಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ಬೆಳೀಬೋದು. ಜಾಯ್ನ್ ಆಗಿ, ಇನ್ವಾಲ್ವ್ ಆಗಿ, ಎವಾಲ್ವ್ ಆಗಿ. ಸೊ JCಯಲ್ಲಿ ದೊಡ್ಡ ಮಟ್ಟದಲ್ಲಿ ನಿಮ್ಮ ಜೀವನವನ್ನು ಬದಲಿಸ್ಕೊಳ್ಳಿ. JCಯಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರ, ಇವತ್ತು ನಮ್ಮ ಬ್ಯಾಲೆನ್ಸ್ಡ್ ಪರ್ಸನ್, ಅವರ ಪ್ರೌಡ್ ಪಾಸ್ಟ್ ಪ್ರೆಸಿಡೆಂಟ್ ಅಂತಲೇ ಹೇಳ್ಬೋದು, ಅವರ ಜರ್ನಿ, ಅವರ ಸಕ್ಸಸ್, ಅವರ ಪ್ರೊಫೆಷನ್ಸ್, ವಿವಿಧ ಹುದ್ದೆಗಳು, ಅವ್ರು ಯಾವ ಥರ ಎಲ್ಲ
ಜರ್ನಿನ ಮುಂದುವರಿಸಿದ್ದಾರೆ ಅಂತ ನಾವು ನೋಡ್ತಾ ಬಂದ್ವಿ. ಹೀಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಯಶಸ್ವಿ ವ್ಯಕ್ತಿಯ ಜೊತೆ ಮತ್ತೆ ಮೀಟ್ ಆಗ್ತೇನೆ. ಅಲ್ಲಿಯವರೆಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.